ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆ ಪಕ್ಕ ವಾಹನ ನಿಲ್ಲಿಸಿದ್ರೆ ಕಟ್ಟಬೇಕಿದೆ ಪಾರ್ಕಿಂಗ್ ಶುಲ್ಕ. ಚಿಕ್ಕಬಳ್ಳಾಪುರ ನಗರಸಭೆಯಿಂದ ವಿನೂತನ ಆದೇಶ. ಬಿಬಿ ರಸ್ತೆ, ಕೋರ್ಟ್ ರಸ್ತೆ, ಎಂಜಿ ರಸ್ತೆ ಸೇರಿ ಪ್ರಮುಖ ರಸ್ತೆಗಳಿಗೂ ಶುಲ್ಕ ಅನ್ವಯ. ಗ್ರಾಮಸ್ಥರಿಂದ ರಸ್ತೆ ಕಾಮಗಾರಿ ಕಳಪೆ ಆರೋಪ. ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಕಾಮಗಾರಿ 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಬಗ್ಗೆ ವ್ಯಾಪಕ ಆರೋಪ. ಬಾಗೇಪಲ್ಲಿಯಲ್ಲಿ ಛಲವಾದಿ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಭರವಸೆ. ತಹಶೀಲ್ದಾರ್ ಮನೀಷ ಮಹೇಶ್ ಪತ್ರಿ ಅವರಿಂದ ಭರವಸೆ. ಗೈರು ಹಾಜರಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ರಾಜಕೀಯ ಮಾಡುತ್ತಿದ್ದವರಿಗೆ ಇದೀಗ ಶಾಕ್ ನೀಡಲು ಚಿಕ್ಕಬಳ್ಳಾಪುರ ನಗರಸಭೆ ಮುಂದಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಇನ್ನು ಮುಂದೆ ಗಂಟೆಗಟ್ಟಲೆ ವಾಹನ ನಿಲ್ಲಿಸಿದರೆ ಪಾರ್ಕಿಂಗ್ ಶುಲ್ಕದ ಮೀಟರ್ ಏರಲಿದೆ. ಯಾವುದೇ ಕೆಲಸ ಇಲ್ಲದಿದ್ದರೂ ನಗರದ ಪ್ರಮುಖ ರಸ್ತೆಗೆ ಅಡ್ಡವಾಗಿ ವಾಹನ ನಿಲ್ಲಿಸುತ್ತಿದ್ದವರು ಇದೀಗ ಪಾರ್ಕಿಂಗ್ ಶುಲ್ಕದ ಭೀತಿಯಿಂದಲಾದರೂ ಅಶಿಸ್ತಿನ ವಾಹನ ನಿಲುಗಡೆ ಕಡಿವಾಣ ಹಾಕಲಿದ್ದಾರಾ? ನೋಡಬೇಕಿದೆ. ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು ಅನ್ನೋ ನಾಮಫಲಕ ಕಾಣ್ತಾ ಇದೆಯಲ್ಲ, ಇದರ ಸುತ್ತಲೂ ವಾಹನಗಳನ್ನು ನಿಲ್ಲಿಸಲಾಗಿದೆ. ಅರೆ, ಇದೇನಿದು ಅಂತೀರಾ? ಇದೇ ಕಣ್ರಿ ಚಿಕ್ಕಬಳ್ಳಾಪುರ ಅಂದರೆ. ಎಲ್ಲಿ ವಾಹನ ನಿಲ್ಲಿಸಬಾರ್ದೋ ಅಲ್ಲೇ ತಪ್ಪದೆ ನಿಲ್ಲಿಸೋದು, ಎಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದೋ ಅಲ್ಲೇ ಗಬ್ಬೆಪ್ಸೋದು ನಮ್ಮ ಜಿಲ್ಲಾ ಕೇಂದ್ರದ ಜನತೆಯ ಸಹಜ ಮನಸ್ಥಿತಿ. ಇದನ್ನು ತಪ್ಪಿಸಲು ಹರಿಹರ ಬ್ರಹ್ಮರೇ ಬಂದರೂ ಸಾಧ್ಯವಾಗಲ್ಲ ಅಂತ ಹಲವರು ನಿರುತ್ಸಾಹ ವ್ಯಕ್ತಪಡಿಸಿದ್ದೂ ಇದೆ. ಆದರೆ ಇದೀಗ ನಗರಸಭೆ ಮಾಡಿರುವ ಆದೇಶವೊಂದು ಇಂತಹ ಎಲ್ಲ ಅಶಿಸ್ತಿನ ಕೆಲಸಗಳಿಗೆ ಬ್ರೇಕ್ ಹಾಕುವಂತೆ ಕಾಣ್ತಿದೆ. ಆದರೆ ಅದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಅಷ್ಟೇ. ಹೌದು, ಈ ಆದೇಶವನ್ನು ಒಮ್ಮೆ ನೋಡಿ. ನಿನ್ನೆಯಷ್ಟೇ ನಡೆದ ಹರಾಜಿನಲ್ಲಿ ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ನಿಲ್ಲಿಸುವ ವಾಹನಗಳ ಮಾಲೀಕರಿಗೆ ಇದು ಶಾಕ್ ಅನಿಸಿದ್ರು. ಸಮರ್ಪಕ ವಾಹನ ನಿಲುಗಡೆಗೆ ಇದು ಸಹಕಾರಿಯಾಗಲಿದೆ ಅನ್ನೋದು ನಗರಸಭಾ ಪೌರಾಯುಕ್ತರು ಸೇರಿದಂತೆ ಪ್ರಜ್ಞಾವಂತ ನಾಗರಿಕರ ಅಭಿಮತವಾಗಿದೆ. ಇನ್ಮುಂದೆ ವಾಹನಗಳನ್ನು ನಿಲ್ಲಿಸಿ ಗಂಟೆಗಟ್ಟಲೆ ಜಿಲ್ಲಾ ಕೇಂದ್ರದಲ್ಲಿ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಿಕೊಂಡು ಕಾಲ ಕಳೀತಿದ್ದವರಿಗೆ ಇದೀಗ ಪಾರ್ಕಿಂಗ್ಗೆ ಶುಲ್ಕ ಪಾವತಿಸುವ ಆತಂಕ ಕಾಡಲಿದೆ. ಹಾಗಾಗಿ ಬಂದ ಕೆಲಸನ ಮುಗಿಸ್ಕೊಂಡು ಹೋಗೋದನ್ನಾದ್ರೂ ರೂಢಿಸ್ಕೊಳ್ತಾರಾ ಅಂತಾರೆ ನಗರಸಭಾ ಪೌರಾಯುಕ್ತ ಮನ್ಸೂರ್ ಅಲಿ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸೋದಕ್ಕೆ ನಾವು ಆಕ್ಷನ್ ಅನ್ನು ಕರೆದಿದ್ದೀವಿ. ನಿನ್ನೆ ಅಂತಿಮ ಮಾಡಿ ಗುತ್ತಿಗೆದಾರರನ್ನು ಸಹ ನೇಮಕ ಮಾಡಿದ್ದೀವಿ. ನಮ್ಮ ಸಿವಿಲ್ ಬಸ್ ಸ್ಟ್ಯಾಂಡ್ ಇರ್ಬೋದು, ತಹಶೀಲ್ದಾರ್ ಕಚೇರಿ, ಕೋರ್ಟ್ ರಸ್ತೆ, ಅದಾದ ನಂತರ ಬಿಬಿ ರಸ್ತೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ನಾವು ಗುರ್ತು ಮಾಡಿ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಒಂದು ಶಿಸ್ತಿಲ್ಲ. ಎಲ್ಲಿ ಬೇಕಾದ್ರೆ ವೆಹಿಕಲ್ ನಿಲ್ಲಿಸೋದು, ಗಂಟೆಗಟ್ಟಲೆ ನಿಲ್ಲಿಸಿ ಹೋಗೋದು, ಈ ಥರ ಎಲ್ಲ ಆಗ್ತಾ ಇರೋದ್ರಿಂದ ನಾವು ಮಿನಿಮಮ್ ಶುಲ್ಕ, ಅದರಿಂದ ಏನು ನಗರಸಭೆಗೆ ಲಾಭ ಪಡಿಬೇಕನ್ನೋ ಉದ್ದೇಶ ಇಲ್ಲ. ಒಂದು ಟ್ರಾಫಿಕ್ ನಿರ್ವಹಣೆಯಲ್ಲಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ಶಿಸ್ತು ಬರಲಿ ಅಂತ ಹೇಳುವ ಉದ್ದೇಶದಿಂದ ನಾವು ಕನಿಷ್ಠ ಒಂದು 5 ರೂಪಾಯಿ ಒಳಗೆ ನಾವು ತೆರಿಗೆಯನ್ನು ವಿಧಿಸ್ತಾ ಇದ್ದೀವಿ. ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಿ ನಾವು ಆಕ್ಷನ್ ಅನ್ನು ಕರೆದಿದ್ದೇವೆ. ಹಾಗಾಗಿ ಈಗ ಆಲ್ರೆಡಿ ಕೆಲವರು ಅದಕ್ಕೆ ಪರ ವಿರೋಧ ಸಹ ಬಂತು. ಕೆಲವರೆಲ್ಲ ಕಾಲೆಲ್ಲ ಮಾಡಿದ್ರು, ವರ್ತಕರೆಲ್ಲ. ಏನಾಗುತ್ತೆ, ಪ್ರತಿಯೊಂದು ಬಂದು ಪಾರ್ಕ್ ಮಾಡೋರೆಲ್ಲ ಶಾಪಲ್ಲಿ ವ್ಯಾಪಾರ ಮಾಡ್ತಾರೆ ಅನ್ನೋ ಉದ್ದೇಶ ಇರಲ್ಲ. ಕೇಳಿದ್ರಲ್ಲ, ನಗರದ ಪ್ರಮುಖ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸುವ ಮೂಲಕ ನಗರದ ಸೌಂದರ್ಯಕ್ಕೆ ಧಕ್ಕೆ ತರುವ ಜೊತೆಗೆ ಅಪಘಾತಗಳಿಗೂ ಕಾರಣವಾಗ್ತಿದೆ. ಇಂತಹ ಅವ್ಯವಸ್ಥೆಗಳನ್ನು ಸರಿಪಡಿಸಲು ಈ ಪಾರ್ಕಿಂಗ್ ಶುಲ್ಕ ಸಹಕಾರಿಯಾಗಲಿದೆ ಅಂತಾರೆ ನಮ್ಮ ಪೌರಾಯುಕ್ತರು. ಆದರೆ ಇದೇ ಪೌರಾಯುಕ್ತರು ಮಾಡಬೇಕಾದ ಮತ್ತೊಂದು ಕೆಲಸನೂ ಇದೆ. ಅದೇನಂತೀರಾ? ನಗರದ ಪ್ರಮುಖ ರಸ್ತೆಗಳ ಪಕ್ಕದಲ್ಲಿರ್ತಕ್ಕಂಥ ಫುಟ್ಪಾತ್ಗಳನ್ನು ಈಗಾಗಲೇ ಹಲವು ಅಂಗಡಿಯವರು ಆಕ್ರಮಿಸಿಕೊಂಡಿದ್ದಾರೆ. ಇದರಿಂದ ಪಾದಚಾರಿಗಳು ಸಂಚಾರ ಮಾಡಲು ನಗರದಲ್ಲಿ ಪಾದಚಾರಿ ಮಾರ್ಗವೇ ಇಲ್ಲವಾಗಿದೆ. ಇನ್ನು ಪಾದಚಾರಿ ಮಾರ್ಗ ಅಂಗಡಿಗಳವರು ಆಕ್ರಮಿಸಿಕೊಂಡಿದ್ರೆ ಅದಕ್ಕೆ ಹೊಂದಿಕೊಂಡಂತೆ ಇರುವ ರಸ್ತೆಯ ತುದಿಯಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತೆ. ಈ ಹಿಂದೆ ಕಾರುಗಳನ್ನು ಎಲ್ಲಿ ನಿಲ್ಲಿಸಬೇಕು, ಬೈಕ್ಗಳನ್ನು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಅಂತ ಗುರುತು ಮಾಡಿ ಸಂಚಾರಿ ಪೊಲೀಸರು ನಾಮಫಲಕಗಳನ್ನು ಹಾಕಿದ್ರು. ಆದರೆ ವಾಹನ ನಿಲ್ಲಿಸುವವರು ಈವರೆಗೂ ಆ ನಾಮಫಲಕಗಳತ್ತ ಕಣ್ಣೆತ್ತಿಯೂ ನೋಡಿಲ್ಲ. ಖಾಲಿ ಜಾಗ ಇರೋ ಕಡೆ ವಾಹನ ನಿಲ್ಲಿಸೋದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ರಸ್ತೆ ಪಕ್ಕ ಖಾಲಿ ಜಾಗ ಇಲ್ಲವಾದರೆ ರಸ್ತೆಯಲ್ಲಿಯೇ ಕಾರುಗಳನ್ನು ನಿಲ್ಲಿಸೋದು ಸಾಮಾನ್ಯ. ಇದರಿಂದ ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಿದೆ. ಇನ್ನು ಈ ಬಗ್ಗೆ ನಾಗರಿಕರು ಏನಂತಾರೆ ಅಂತ ನೋಡೋದಾದ್ರೆ, ನಗರಸಭೆಯ ಈ ತೀರ್ಮಾನವನ್ನ ಬಹುತೇಕ ವ್ಯಾಪಾರಿಗಳು ಮತ್ತು ನಾಗರಿಕರು ಸ್ವಾಗತಿಸಿದ್ದಾರೆ.
ಆದರೆ ಅವರ ಒಂದೇ ಒಂದು ಬೇಡಿಕೆ ಅಂದರೆ ಅಂಗಡಿಗೊಂದು ಪಾಸ್ ನೀಡಬೇಕು ಅನ್ನೋದು. ಅಂಗಡಿಗೆ ಬರುವ ವ್ಯಾಪಾರಿಗಳು ತಮ್ಮ ವಾಹನಗಳನ್ನು ಅದೇ ಜಾಗದಲ್ಲಿ ನಿಲ್ಲಿಸಬೇಕಿದ್ದು ಅದಕ್ಕೆ ಪ್ರತಿನಿತ್ಯ ಪಾರ್ಕಿಂಗ್ ಶುಲ್ಕ ಪಾವತಿಸಲು ಸಾಧ್ಯ ಇಲ್ಲ. ಹಾಗಾಗಿ ನಗರಸಭೆಯಿಂದಲೇ ಪಾಸ್ ನೀಡಿದ್ರೆ ವ್ಯಾಪಾರಿಗಳಿಗೆ ಸಹಕಾರಿ ಆಗಲಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ನಿಲ್ಲಿಸಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಹಾಗಾಗಿ ಇದರಿಂದ ಅವ್ರಿಗೇನು ತೊಂದರೆ ಆಗುವ ಸಾಧ್ಯತೆಗಳು ಏನು ಇರುವುದಿಲ್ಲ. ಒಂದು ಅದಾದ ನಂತರ ಕೆಲವು ವರ್ತಕರು ಹೇಳಿದ್ರು, ಸರ್ ನಮ್ಮ ಓನ್ ವೆಹಿಕಲ್ ಇರ್ತವೆ, ಹಾಗಾಗಿ ನಮ್ಗೊಂದು ಅಥವಾ 2 ಪಾಸ್ ಕೊಡಬೇಕಾಗುತ್ತೆ, ನಮ್ಮ ಸ್ವಂತ ವಾಹನಕ್ಕೆ ನಾವು ಇಲ್ಲೇ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸ್ಪಂದನೆ ಮಾಡ್ತೀವಿ. ಅದಕ್ಕೆ ಏನು ಪರಿಶೀಲನೆ ಮಾಡಿ ಆ ವರ್ತಕರಿಗೆ 1 ಅಥವಾ 2 ವಾಹನವನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಏನು ಅವಕಾಶ ಮಾಡ್ಬೇಕಾದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀನಿ. ಹಾಗಾಗಿ ಎಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಇದರಿಂದ ಟ್ರಾಫಿಕ್ ವ್ಯವಸ್ಥೆ ಉತ್ತಮ ಆಗುತ್ತೆ, ಮತ್ತೆ ಒಂದು ಶಿಸ್ತು ಬರುತ್ತೆ. ಪಾರ್ಕಿಂಗ್ ಎಲ್ಲಿ ಬೇಕಲ್ಲಿ ವಾಹನಗಳು ನಿಲ್ಲಿಸೋದಿಲ್ಲ. ಹಾಗಾಗಿ ಎಲ್ಲರೂ ಸಹಕರಿಸ್ತಾರೆ ಅನ್ನೋ ಭರವಸೆ ಇದೆ. ಮುಖ್ಯವಾಗಿ ಬಿಬಿ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸುವವರು ಕೇವಲ ಬಿಬಿ ರಸ್ತೆಯಲ್ಲಿ ಮಾತ್ರ ವ್ಯಾಪಾರ ವಹಿವಾಟು ಮಾಡದೆ ಬಜಾರ್ ರಸ್ತೆ, OPO ರಸ್ತೆ, ಗಂಗಮ್ಮನಗುಡಿ ರಸ್ತೆಗೆ ಹೋಗೋರಿಗೂ ಬಿಬಿ ರಸ್ತೆಯ ಪಾರ್ಕಿಂಗ್ ಜಾಗವಾಗಿದೆ. ಪಾರ್ಕಿಂಗ್ ಶುಲ್ಕ ಹಾಕಿದ್ರೆ ಶಿಸ್ತಾಗಿ ವಾಹನಗಳನ್ನು ನಿಲ್ಲಿಸ್ತಾರೆ. ಹಾಗಾಗಿ ಪಾರ್ಕಿಂಗ್ ಶುಲ್ಕ ಹಾಕ್ಲಿ, ಆದ್ರೆ ಅಂಗಡಿಗಳವರಿಗೆ ಪಾಸ್ ನೀಡಲಿ ಎಂಬ ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಪೌರಾಯುಕ್ತರು ಒಪ್ಪಿಗೆ ನೀಡಿದ್ದು ಅಂಗಡಿಗೆ 1 ಅಥವಾ 2 ಪಾಸ್ ನಗರಸಭೆಯಿಂದ ನೀಡೋದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಪಾರ್ಕಿಂಗ್ ಶುಲ್ಕ ಜಾರಿಗೆ ಬರ್ತಿದ್ದು ಇದರಿಂದ ಯಾರಿಗೂ ತೊಂದರೆಯಾಗದಂತೆ ಅತ್ಯಂತ ಕನಿಷ್ಠ ದರಗಳನ್ನು ನಿಗದಿ ಮಾಡಿದ್ದಾರೆ. ಇದರಿಂದ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ನಿಲ್ಲಿಸೋದಕ್ಕೆ ಕಡಿವಾಣ ಹಾಕುವ ಜೊತೆಗೆ ಅನಗತ್ಯ ಕಿರುಕುಳ ನೀಡುವ ರೀತಿಯಲ್ಲಿ ವಾಹನಗಳನ್ನು ನಿಲ್ಲಿಸೋದಕ್ಕೂ ಕಡಿವಾಣ ಹಾಕಲು ಈಗಲಾದರೂ ಸಂಚಾರಿ ಪೊಲೀಸರು ಕ್ರಮ ವಹಿಸಲಿ ಅನ್ನೋದು ಪ್ರಜ್ಞಾವಂತರ ಆಗ್ರಹವಾಗಿದೆ. ನಿನ್ನೆ ನಡೆದಂಥ ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ ಒಕ್ಕಲಿಗರ ಚೌಕಿ ಮಂಟಪದಿಂದ ನಮ್ಮ ಲೈಬ್ರರಿವರೆಗೂ ಈ ಎಡಬಡ ಮತ್ತು ಬಲಭಾಗ 2 ಕಡೆಯೂ ವಾಹನ ಏನು ನಿಲ್ಲಿಸ್ತಾರೆ ಅದಕ್ಕೆಲ್ಲ ಶುಲ್ಕ ವಸೂಲಿ ಮಾಡೋದಕ್ಕೆ ಹರಾಜು ಪ್ರಕ್ರಿಯೆ ನಡೆಸಿರ್ತಾರೆ. ಯಶಸ್ವಿಯಾಗಿ ಮಾಡಿರ್ತಾರೆ. ಸುಮಾರು 5 ಲಕ್ಷ ರೂಪಾಯಿಗಳಿಗೇನೋ ಯಶಸ್ವಿಯಾಗಿ ನಮ್ಮ ಶುಲ್ಕ ಮಾಡಿದ್ದಾರೆ. ಇದೊಂದು ಸಂತೋಷ ವಿಷಯ. ನಮ್ಮ ನಗರಸಭೆ ಆರ್ಥಿಕ ಬರದಲ್ಲಿ ನಾವು ಇದಕ್ಕೆಲ್ಲ ನಮ್ಮದೆಲ್ಲ ಸಹಮತ ಇದೆ. ಬಟ್ ಏನು ಅಂದರೆ ಇದೇ ಮೊದಲ ಬಾರಿಗೆ ಈ ಥರ ಮಾಡಿದ್ದಾರೆ. ಈ ಫಸ್ಟೆಲ್ಲ ನಮ್ಮ ಖಾಸಗಿ ಬಸ್ ನಿಲ್ದಾಣ ಮಾತ್ರ ಮತ್ತು ನಮ್ಮ ಜಾಗದಲ್ಲಿ ಮಾತ್ರ ಮಾಡ್ತೀವಿ. ಇಷ್ಟು ವರ್ಷಗಳಿಂದ ಇದು ಪ್ರಸ್ತಾಪ ಇರಲಿಲ್ಲ. ಯಾಕೆ ನಗರಸಭಾ ಅಧಿಕಾರಿಗಳಿಗೆ ಗೊತ್ತಿತ್ತು ಅದನ್ನು ಮುಚ್ಚಿಟ್ಟಿದ್ರು. ನಮ್ಮ ಯಾವುದೋ ಸದಸ್ಯರಿಗೆ ಆಗಲಿ ನಮ್ಮ ಬಾಡಿಗೆ ಆಗಲಿ ಮುಂದೆ ಬಂದೇ ಇಲ್ಲ. ಬಾಡಿಯವ್ರು ಮುಚ್ಚಿಕ್ಕಿದ್ರು ಇಲ್ಲ ನಮ್ಮ ಅಧಿಕಾರಿಗಳು ಮುಚ್ಚಿದ್ರು ಗೊತ್ತಿಲ್ಲ. ಇವಾಗ ಇದನ್ನು ತಗೊಂಬಂದು ಹರಾಜು ಮಾಡಿ ಜನರಲ್ಲಿ ಆತಂಕ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಯಾವ ಮಟ್ಟಕ್ಕೆ ಜನರಲ್ಲಿ ಗೊತ್ತಾಗುತ್ತೋ ಗೊತ್ತಿಲ್ಲ. ಜನರಿಗೆ ಯಾವ ಥರ ವ್ಯವಸ್ಥೆ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಅಲ್ಲಿ 1-2 ಗಾಡಿ ಇವಾಗ ಬ್ಯಾಂಕ್ಗಳಿದೆ, ಖಾಸಗಿ ನಮ್ಮ ಸರ್ಕಾರಿ ಬ್ಯಾಂಕ್ಗಳಿದೆ, ಕೆಲವೆಲ್ಲ ಖಾಸಗಿ ಬ್ಯಾಂಕ್ಗಳಿದೆ, ATMಗಳಿದೆ. ಅಂಥ ಕಡೆಲ್ಲ ಜನ 1-2 ನಿಮಿಷ ಮುಂಚೆ ಇಟ್ಟು ಹೋಗ್ತಾರೆ. ಅಂಥವೆಲ್ಲ ಬಂದು ಶುಲ್ಕ ವಸೂಲಿ ಮಾಡಿದ್ರೆ ಯಾರು ಕೊಡೋಕ್ಕೆ ಸಿದ್ಧ ಇರ್ತಾರೆ ಜನ? ಅದೆಲ್ಲ ತೊಂದರೆ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಸುಸಜ್ಜಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಆಮೇಲೆ ಅವ್ರ ಹತ್ರ ಶುಲ್ಕ ವಸೂಲಿ ಮಾಡೋದು ಹಂಗೆ ತಪ್ಪೇನಿಲ್ಲ. ಬಟ್ ಏನು ವ್ಯವಸ್ಥೆಯಲ್ಲಿ ತರಾತುರಿಯಲ್ಲಿ ಮಾಡಿದ್ದಾರೆ. ಇದು ಯಾವ ಥರ ಕಾರ್ಯನಿರ್ವಹಿಸುತ್ತೆ ಗೊತ್ತಿಲ್ಲ. ಇದನ್ನೆಲ್ಲ ನಾವು ಜಿಲ್ಲಾಡಳಿತಕ್ಕೆ ಕೇಳಬೇಕಾಗುತ್ತೆ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಅದು ದಶಕಗಳಿಂದ ಆಗದ ರಸ್ತೆ. ಇದೀಗ ರಸ್ತೆ ಕಾಮಗಾರಿ ಮಾಡಲು ಅಧಿಕಾರಿಗಳು ಮುಂದಾಗಿದ್ದು ಗುತ್ತಿಗೆಯನ್ನು ನೀಡಿದ್ದಾರೆ. ಆದರೆ ನಡೆಯುತ್ತಿರೋ ಕಾಮಗಾರಿ ಕಳಪೆಯಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡಿದರೆ ಒತ್ತುವರಿ ತೆರವು ಮಾಡಿಸಿದ ಕಾರಣ ಸ್ಥಳೀಯರು ಇಂತಹ ಆರೋಪ ಮಾಡುತ್ತಿದ್ದಾರೆ ಅಂತ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳ ನಡುವೆ ರಸ್ತೆ ಕಾಮಗಾರಿ ಏನಾಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ನೀವು ನೋಡ್ತಿದ್ದೀರಲ್ಲ, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತ್ತರಿಗುಪ್ಪೆ ಗ್ರಾಮ. ಈ ಗ್ರಾಮದ ರಸ್ತೆ ಹದಗೆಟ್ಟು ವರ್ಷಗಳೇ ಕಳೆದಿತ್ತು. ಗೊಂಡೆ ಬಿದ್ದ ರಸ್ತೆಯಲ್ಲಿ ಸಂಚರಿಸಲಾಗದೆ ತೀವ್ರ ಸಮಸ್ಯೆ ಎದುರಾಗಿತ್ತು. ಇದನ್ನು ಕಂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದೀಗ ರಸ್ತೆ ಕಾಮಗಾರಿ ಆರಂಭಿಸಿದ್ದಾರೆ. ಆದರೆ ಅದು ಕಳಪೆಯಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಈ ಬಗ್ಗೆ ಗುತ್ತಿಗೆದಾರ ಮತ್ತು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರೆ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನು ತೆರವು ಮಾಡಿದ ಪರಿಣಾಮ ಸ್ಥಳೀಯರು ಇಂತಹ ಆರೋಪ ಮಾಡುತ್ತಿದ್ದಾರೆ. ಕಾಮಗಾರಿ ಗುಣಮಟ್ಟದಿಂದ ಕೂಡಿದೆ ಅಂತ ಹೇಳ್ತಿದ್ದಾರೆ.
ರಸ್ತೆಯನ್ನ ಇನ್ನೂ ಎತ್ತರ ಏರಿಸಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ. ಇದಕ್ಕೆ ಕಾರಣವೂ ಇದೆ. ರಸ್ತೆ ಎತ್ತರ ಏರಿಸಿದ್ರೆ ಮಳೆ ಬಂದಾಗ ಮಳೆ ನೀರು ರಸ್ತೆಯಲ್ಲಿ ನಿಂತು ಸಂಚರಿಸಲು ಸಮಸ್ಯೆ ಆಗುವ ಜೊತೆಗೆ ರಸ್ತೆಯು ಬೇಗ ಹಾಳಾಗ್ತದೆ ಅನ್ನೋದು ಸ್ಥಳೀಯರ ಅಳಲು. ಆದರೆ ಚರಂಡಿಗೆ ಕಿಂಡಿ ಮಾಡಿ ಮಳೆ ನೀರು ಚರಂಡಿಗೆ ಹರಿಯಲು ವ್ಯವಸ್ಥೆ ಮಾಡೋದಾಗಿ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಹೇಳ್ತಿದ್ದಾರೆ. ಇನ್ನು ಚರಂಡಿಯ ಮೇಲೆ ಮುಚ್ಚಲು ತಂದಿರುವ ಸ್ಲ್ಯಾಬ್ಗಳು ಕಳಪೆಯಿಂದ ಕೂಡಿವೆ ಎಂಬುದು ಮತ್ತೊಂದು ಆರೋಪ. ಈ ಆರೋಪವನ್ನ ಗುತ್ತಿಗೆದಾರರು ಒಪ್ಪಿಕೊಂಡಿದ್ದು ಆರಂಭದಲ್ಲಿ ಬಂದಿದ್ದ ಸ್ಲ್ಯಾಬ್ಗಳು ಕಳಪೆಯಾಗಿತ್ತು. ಆದರೆ ಇದೀಗ ಗುಣಮಟ್ಟದ ಸ್ಲ್ಯಾಬ್ಗಳನ್ನು ತರಲಾಗಿದೆ ಎನ್ನುತ್ತಿದ್ದಾರೆ. ಇನ್ನು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಸೇರಿದಂತೆ ಇತರ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದವರನ್ನ ತೆರವು ಮಾಡಿಸಲಾಗಿದೆ. ಆದರೆ ಶೌಚಾಲಯ ಫಿಟ್ಗಳನ್ನು ರಸ್ತೆಯಲ್ಲಿಯೇ ಮಾಡಿಕೊಂಡಿದ್ದು ಅವುಗಳ ಮೇಲೆಯೇ ಇದೀಗ ರಸ್ತೆ ಹಾಕಬೇಕಿದೆ. ಅವುಗಳನ್ನು ತೆರವು ಮಾಡಲು ಸ್ಥಳೀಯರು ಒಪ್ಪದ ಕಾರಣ ರಸ್ತೆ ಮಾಡಲು ಸಮಸ್ಯೆ ಆಗಿದೆ ಅಂತ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಅಳವತ್ತುಕೊಂಡಿದ್ದಾರೆ. ಒಟ್ನಲ್ಲಿ ಕಾರಣ ಏನೇ ಆದರೂ ಸ್ಥಳೀಯರು ಮತ್ತು ಗುತ್ತಿಗೆದಾರರ ನಡುವೆ ಈ ರಸ್ತೆ ಕಾಮಗಾರಿ ಸಂಬಂಧಿಸಿ ಕಿತ್ತಾಟ ನಡೀತಾ ಇದ್ದು ಇದನ್ನು ಪರಿಶೀಲನೆ ನಡೆಸಿ ಸಮಾಧಾನ ಮಾಡಬೇಕಿದ್ದ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೇ ಇರೋ ಕಾರಣ ಗುತ್ತಿಗೆದಾರರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಯಾವುದೇ ರೀತಿ ಕಳಪೆ ಮಾಡಿಲ್ಲ. ವಿಲೇಜಲ್ಲಿ ಎಲ್ಲ ಡೈಲಿ ಮೇಡಮ್ ಬರ್ತಾರೆ, ಎಡಬಲಿ ಸರ್ ಬರ್ತಾ ಇದ್ದಾರೆ, ಊರಲ್ಲಿ ಡೈಲಿ ಚೆಕ್ ಮಾಡ್ತಾ ಇದ್ದಾರೆ. ನಾನು ಯಾವುದೇ ರೀತಿ ಕಳಪೆ ಮಾಡಿಲ್ಲ. ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಕಳಪೆ ಮಾಡಿಲ್ಲ ಕಾಮಗಾರಿಯಲ್ಲಿ ಅಂತ ಮಾತ್ರ. ಸರ್ ಮಾಡ್ಕೊಡ್ತೀನಿ ಸರ್, ನಾನು ರೆಡಿ ಮಾಡ್ಕೊಡ್ತೀನಿ. ನಾನು ಸಾಹೇಬರು ಇದ್ದಾರೆ, ಸಾಹೇಬ್ರದ್ದು ಎಡಬಲಿ ಸಾಹೇಬ್ರ ಹತ್ರ ಮಾತಾಡ್ತೀನಿ. ನಾನು ಈ ಮೇಡಮ್ ಇಂಜಿನಿಯರ್ ಆಂಜನೇಯ ಮೇಡಮ್ ಹತ್ರ ಮಾತಾಡ್ತೀನಿ. ಅದ್ರದ್ದೇನು ರೆಡಿ ಮಾಡಬೇಕು ಅದು ರೆಡಿ ಮಾಡ್ಕೊಡ್ತೀನಿ. ನಮ್ಮ ಹೆಸರು ಮುನ್ಕೃಷ್ಣ, ಪಂಚಾಯತಿ ಅಧ್ಯಕ್ಷರು ಅಂಗ್ರೇಕ್ನಹಳ್ಳಿ. ನಾವು ಜೈ ಮೇಡಮ್ ಅವ್ರು ಬಂದಿದ್ರು. ಈ ರೋಡು ಇಲ್ಲಿ ಹೈಟ್ ಮಾಡಬೇಕು ಅಂತ ನಾವು ಕೇಳಿದಾಗ ನಾವು ಹೈಟ್ ಮಾಡಲ್ಲ, ಇಷ್ಟೇ ಮಾಡೋದು, ಇಷ್ಟೇ ಹಾಕಿರೋದು, ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ, ನಾವು ಮಾಡಲ್ಲ ಇಷ್ಟೇ ಅಂತ ಅಂದರು. ಆಮೇಲೆ ನಾವು ಏನು ಮೇಡಮ್ ಕಾಂಜಿ ಪಿಂಜಿ ಕೆಲಸ ಮಾಡಿದ್ದೀವಿ, ನೀವು ಹಿಂಗೆ ಮಾಡಿದರೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿನ್ನ ಮೇಲೆ, ಎತ್ತು ಒಳಗೆ ಹಾಕ್ಸ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದು ಇದು ಭಯ ಆಗ್ತಿರೋದು. ಯಾರು? ಜೈ ಮೇಡಮ್ ಅವರು, ಸುನೀತಾ ಮೇಡಮ್ ಅವರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾವೇನು ಮಾತಾಡೋಕೆ ಹೋಗ್ಲಿಲ್ಲ. ಸರಿ ಅಂತೇಳಿ ಹೊರಟು ಬಂದ್ವಿ. ಇವ್ರು ಕಾಂಟ್ರಾಕ್ಟ್ ಏನು ಮಾತಾಡಲಿಲ್ಲ. ಸರಿ ಅಣ್ಣ ಆಯಿತು ಮಾಡ್ಕೊಂಡು, ಅದಕ್ಕೆ ನಮ್ಮ ಇದೇನಂದ್ರೆ ರೋಡ್ ಹೈಟ್ ಮಾಡಬೇಕು. ನಮ್ಗೆ ರೋಡ್ ಹೈಟ್ ಮಾಡಬೇಕು, ರೋಡಲ್ಲಿ ಬರೋ ನೀರು ಆಚೆ ಹೊರಟೋಗ್ಬೇಕು, ಚರಂಡಿಗೆ ಹೋಗ್ಬೇಕು. ಸರ್ ಮಾಡಿಲ್ಲ, 2 ಅಡಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇವಾಗ ಚರಂಡಿಗೆ ಇದಕ್ಕೆ 2 ಅಡಿ ಇದೆ. ಮುಂಚೆನೂ ಸೇಮ್ ಇಲ್ಲಿ ಗುಣಿಗಳು ಬೀಳ್ತಾ ಇತ್ತು, ನೀರು ಮಾಮೂಲಿ ರೋಡ್ ಮೇಲೆ ಹೋಗ್ತಾ ಇತ್ತು, ನಾವು ಅದರಲ್ಲೇ ಅನುಭವಿಸ್ತಾ ಇದ್ದೆ. ಇವಾಗ ಅದೇ ಟೈಪ್ ಮಾಮೂಲಿ ಅನುಭವಿಸ್ತಾ ಇತ್ತು. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಒನಕೆ ಓಬವ್ವ ಜಯಂತಿ ಅಧ್ಯಕ್ಷತೆ ವಹಿಸಿ ಒನಕೆ ಓಬವ್ವನವರ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, 19ನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಛಲವಾದಿ ಸಮುದಾಯದ ಕಹಳೆ ಮದ್ದಹನುಮಪ್ಪನ ಹೆಂಡತಿಯೇ ಓಬವ್ವ. ಹೈದರಾಳಿಯು ಚಿತ್ರದುರ್ಗದ ಮೇಲೆ ಹಠಾತ್ ಆಗಿ ಆಕ್ರಮಣ ಮಾಡಿದಾಗ ಈಕೆ ತನ್ನ ಒನಕೆಯನ್ನು ಅಸ್ತ್ರವಾಗಿಟ್ಟುಕೊಂಡು ಶತ್ರುಗಳನ್ನು ಎದುರಿಸಿ ಎದುರಾಳಿಯ ಕತ್ತಿಗೆ ಬಲಿಯಾದಳು. ಒನಕೆ ಓಬವ್ವಳ ಹೆಸರು ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲಾಗದು. ಆಕೆಯನ್ನು ಕರ್ನಾಟಕದ ವೀರ ವನಿತೆಯರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗಿದೆ. ಚಿತ್ರದುರ್ಗದ ಆಟದ ಕ್ರೀಡಾಂಗಣಕ್ಕೆ ಆಕೆಯ ಹೆಸರನ್ನಿಟ್ಟು ಆಕೆಗೆ ಗೌರವಿಸಲಾಗಿದೆ. ಓಬವ್ವ ಅವರು ಕನ್ನಡ ಸ್ತ್ರೀಯರಲ್ಲಿ ಹೆಮ್ಮೆಯ ಸಂಕೇತ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಎಂದರು. ಹೈದರಾಲಿಯ ಸೈನಿಕರನ್ನ ಸೋಲಿಸಿದ ಕಿಂಡಿಯನ್ನ ಒನಕೆ ಓಬವ್ವನ ಕಿಂಡಿ ಅಥವಾ ಒನಕೆ ಕಿಂಡಿ ಅಂತ ಕರೆಯಲಾಗ್ತದೆ. ಪೋಷಕರು ತಮ್ಮ ಮಕ್ಕಳಿಗೆ ಮದುವೆ ಮಾಡದೆ ತಮ್ಮ ಜವಾಬ್ದಾರಿ ಮುಗಿತದೆ ಅನ್ನುವ ಮನೋಭಾವ ಬಿಡಬೇಕು. ಹೆಣ್ಣುಮಕ್ಕಳಿಗೆ ಶಿಕ್ಷಣ ಮತ್ತೆ ಮದುವೆ. ಹೆಣ್ಣುಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಸರ್ಕಾರಿ ಉದ್ಯೋಗಿ ಆದರೆ ಮದುವೆ ನಂತರ ತನ್ನ ಪೋಷಕರಿಗೆ ಕಾಳಜಿ ಮತ್ತು ಪತಿಯ ಮನೆ ಕಡೆ ಜವಾಬ್ದಾರಿ ಸೇರಿ 2 ಕಡೆ ನಿಭಾಯಿಸುವ ಶಕ್ತಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಇದೆ ಎಂದರು. ಛಲವಾದಿ ಸಮುದಾಯದ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗುವ ಮೂಲಕ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮುಖಂಡರು ಒತ್ತಾಯಿಸಿದರು. ಅಲ್ಲದೆ ಸಮುದಾಯದ ಛಲವಾದಿ ಭವನ ನಿರ್ಮಾಣ ಮಾಡಲು ಸರ್ಕಾರದಿಂದ 1 ಎಕರೆ ಜಮೀನು ಮಂಜೂರು ಮಾಡಿಕೊಡುವಂತೆ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರಲ್ಲಿ ಮನವಿ ಮಾಡಿದರು. ಛಲವಾದಿ ಭವನ ನಿರ್ಮಾಣಕ್ಕೆ ಈಗಾಗಲೇ ಇಲಾಖೆಯಿಂದ ಕಡತ ಸಿದ್ಧಪಡಿಸಿ ಜಿಲ್ಲಾ ಕಚೇರಿಗೆ ಕಳಿಸಲಾಗಿದೆ. ಅತಿ ಶೀಘ್ರದಲ್ಲಿ ಶಾಸಕರ ಸೂಚನೆಯಂತೆ ಜಾಗ ಮಂಜೂರು ಮಾಡಲಾಗುವುದು ಅಂತ ಭರವಸೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಮತ್ತು 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, BCA ಶಿವಪ್ಪ, ಪಶು ಇಲಾಖೆ ಕೃಷ್ಣಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್
ಇದೊಂದು ಆಯುರ್ವೇದದ ಉತ್ಪನ್ನ, ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ, ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು, ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವೀರವನತೆ ಒನಕೆ ಓಬವ್ವನ ಸಮಯ ಪ್ರಜ್ಞೆ, ಶೌರ್ಯ ಮತ್ತು ಸಾಹಸ ನಾಡಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಎಂದು ಕಾಂಗ್ರೆಸ್ ಮುಖಂಡ ಚೌಡಪ್ಪನಹಳ್ಳಿ ಲೋಕೇಶ್ ಹೇಳಿದರು. ದೇವನಹಳ್ಳಿ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ವೀರವನಿತೆ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮದ ವಾಹನ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಓರ್ವ ಕೋಟೆ ಕಾವಲುಗಾರನ ಹೆಂಡತಿಯಾಗಿ ಕೋಟೆಗೆ ಆಪತ್ತು ಎದುರಾದಾಗ ಸಮಯ ಪ್ರಜ್ಞೆಯಿಂದ ವೈರಿಗಳ ರುಂಡ ಚೆಂಡಾಡಿದ ವೀರವನಿತೆ ಓಬವ್ವ ಎಲ್ಲರಿಗೂ ಮಾದರಿಯಾಗಬೇಕು. ಹೆಣ್ಣುಮಕ್ಕಳು ಶೈಕ್ಷಣಿಕವಾಗಿ ಉತ್ತಮ ಪ್ರಗತಿ ಕಾಣಬೇಕು. ನಮ್ಮ ಕ್ಷೇತ್ರದ ಹೆಣ್ಣುಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರೆ ನಮ್ಮೂರಿನ ಕೀರ್ತಿ ಹೆಚ್ಚುತ್ತದೆ ಎಂದರು. ಮುಖಂಡ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ವೀರವನಿತೆ ಒನಕೆ ಓಬವ್ವ ನಿಸ್ವಾರ್ಥ ಧೈರ್ಯಶಾಲಿ. ಸರ್ಕಾರ ರಾಜ್ಯ ಮಟ್ಟದಲ್ಲಿ ಓಬವ್ವ ಜಯಂತಿ ಆಚರಿಸುತ್ತಿದೆ. ಓಬವ್ವ ಜೀವನ ಚರಿತ್ರೆ ಹಾಗೂ ಧೈರ್ಯ ಸಾಹಸದ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ವಿಶೇಷವಾಗಿ ಮಹಿಳೆಯರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದರು. ತಳವರ್ಗಗಳಿಂದ ಬಂದಂಥ ಒಬ್ಬ ಮಹಿಳೆ ಸಿಕ್ಕಂಥ ಅವಕಾಶ ಮತ್ತು ಸಮಯ ಪ್ರಜ್ಞೆಯಿಂದ ಎಂಥ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಒನಕೆ ಓಬವ್ವ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ರಾಜ್ಯವನ್ನು, ಒಂದು ಪಟ್ಟಣವನ್ನು ಅಥವಾ ಒಂದು ಇಡೀ ಸಂಪತ್ತನ್ನು ಹೇಗೆ ರಕ್ಷಿಸಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಆ ಕಾರಣಕ್ಕಾಗಿ ಇವತ್ತು ಈ ನಾಡಿನ ಜನತೆ ಒನಕೆ ಓಬವ್ವರನ್ನು ಸ್ಮರಿಸಬೇಕು. ಅದರ ಜೊತೆಯಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ಆ ರೀತಿಯ ಶೌರ್ಯ, ಸಾಹಸ, ಧೈರ್ಯ, ಆ ರೀತಿಯ ಒಂದು ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಈ ಸಮಾಜದಲ್ಲಿ ಮುನ್ನಡೆಯಬೇಕಾಗ್ತದೆ. ಆ ರೀತಿ ಮುನ್ನಡೆದಾಗ ಮಾತ್ರ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗಲಿಕ್ಕೆ ಕಾರಣ ಆಗ್ತದೆ. ಆ ಹಿನ್ನೆಲೆಯೊಳಗಡೆ ಅದೊಂದು ರೀತಿಯ ಒಂದು ಸ್ಫೂರ್ತಿಯ ಚೇತನವಾಗಿ ನಮ್ಮ ಒಳಗಡೆ ಸದಾ ಅದೊಂದು ರಿಂಗಾಣಿಸಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಾಬು ಜಗಜ್ಜೀವನ್ ರಾವ್ ಅವರ ಪುತ್ಥಳಿಗಳಿಗೆ ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡಿದ್ರು. ನಂತರ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್, ತಾಲೂಕು ಪಂಚಾಯತ್ ಇಒ ಶ್ರೀನಾಥ್ ಗೌಡ, ಸಮಾಜದ ಮುಖಂಡರಾದ ಕೆವಿ ಸ್ವಾಮಿ, ಅತ್ತಿಬೆಲೆ ನರಸಪ್ಪ, ದಾಸರಬೀದಿ ಮುರಳಿ, ಮಾಳಿಗೇನಹಳ್ಳಿ ಪ್ರಕಾಶ್, ಎಸ್ ಶ್ರೀನಿವಾಸ್, ಡೇವಿಡ್, ನಾರಾಯಣಸ್ವಾಮಿ, ದೊಡ್ಡಪ್ಪನಹಳ್ಳಿ ಸೋಮಶೇಖರ್, ನಾಗರಾಜ್, ಶ್ರೀನಿವಾಸ್, ಗಾಂಧಿ, ಸಮುದಾಯದ ಮುಖಂಡರು ಹಾಜರಿದ್ದರು. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಗುಡಿಬಂಡೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವೀರವನಿತೆ ಒನಕೆ ಓಬವ್ವ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗುಡಿಬಂಡೆಯಲ್ಲಿಂದು ನಡೆದ ಒನಕೆ ಓಬವ್ವ ಜಯಂತಿ ಪ್ರಯುಕ್ತ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಸರ್ಕಾರಿ ಶಾಲೆ ಹಾಗೂ ಉರ್ದು ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗವಹಿಸಿ ದೇಶಭಕ್ತಿಯ ಘೋಷಣೆಗಳನ್ನು ಮೊಳಗಿಸಿದರು. ನಂತರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತಹಶೀಲ್ದಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಚಿತ್ರದುರ್ಗ ಕೋಟೆಯಲ್ಲಿ ಹೈದರ್ ಅಲಿಯ ಸೇನೆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಮುಂದಾದಾಗ ಒನಕೆ ಓಬವ್ವ ಅವರು ತೋರಿಸಿದ ಧೈರ್ಯ ಮತ್ತು ದೇಶಭಕ್ತಿ ಇಂದಿಗೂ ಸ್ಮರಣೀಯವಾಗಿದೆ. ಅವರು ಮಹಿಳೆಯರ ಶಕ್ತಿ ಮತ್ತು ಶೌರ್ಯಕ್ಕೆ ಜೀವಂತ ಉದಾಹರಣೆ. ನಮ್ಮೆಲ್ಲರ ಜೀವನದಲ್ಲಿ ಒನಕೆ ಓಬವ್ವ ಅವರ ಸಾಹಸದಿಂದ ಪ್ರೇರಣೆ ಪಡೆಯಬೇಕು ಅಂತ ಹೇಳಿದ್ರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕೇವಲ ಹೋರಾಟಗಾರರಲ್ಲ, ಭಾರತದ ಶಿಕ್ಷಣದ ಪರಿವರ್ತಕರು ಆಗಿದ್ರು. ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಕಾರಣದಿಂದ ಹಲವು ಬಾರಿ ಜೈಲಿಗೆ ಹೋಗಬೇಕಾಯಿತು. ಆದರೆ ಅವರು ತನ್ನ ಮಾತಿನಿಂದ ಜನರಲ್ಲಿ ಸ್ವಾತಂತ್ರ್ಯದ ಚಿಂತನೆ ಮೂಡಿಸಿದ್ರು. ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ ಅವರು ದೇಶದ ಶಿಕ್ಷಣ ವ್ಯವಸ್ಥೆಗೆ ಹೊಸ ಅಸ್ತಿತ್ವ ನೀಡಿದ್ರು ಅಂದರು. ರಾಜಶೇಖರ್, ಮೊಹಮ್ಮದ್ ನಾಸೀರ್ ಹಾಗೂ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಮಾತನಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. 10ನೇ ಹಾಗೂ 12ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಎಲ್ಲ ಸರ್ಕಾರಿ ನೌಕರರೇ, ಮುಖಂಡ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ 178ನೇ ಜಯಂತಿ ಅಂಗವಾಗಿ ನಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತೇವೆ. ಈಗ ಬಹಳಷ್ಟು ವಿಚಾರಗಳಿದ್ದಾವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ 1900
58ರಲ್ಲಿ ಈ ಘಟನೆ ಏನಾಯಿತು, 58ರಿಂದ 1908 ಒಳಗಾಗಿ ಇರ್ತಕ್ಕಂಥ ವಿಚಾರ ನಮ್ಮ ಚಿತ್ರದುರ್ಗ ಬಂದಂಥ ಕೋಟೆಯಲ್ಲಿ ವೀರನಂತೆ ಈಗ ಏನು ಹೈದರಾಲಿ ಸೇನೆ ಬಹಳ ಖಡಕ್ಕಾಗಿ ಮುಂದೆ ನುಗ್ಗಿಸ್ತಾಗಿಸಿದ ಸಮಯದಲ್ಲಿ ಏನು ಘಟನೆ ಆಯಿತು, ಆ ವೀರನತೆ ಈ ರಾಜ್ಯಕ್ಕೆ ಕೊಡುಗೆ ಕೊಡತಕ್ಕಂತಹ ಧೈರ್ಯ ಸಾಹಸ ನಾವೆಲ್ಲರೂ ಮೆಚ್ಚಬೇಕಾಗಿದೆ. ನಮ್ಮ ಮನೆಯಲ್ಲಿ ಬೇರೆಯವ್ರು ನುಗ್ಗಿದ್ರೆ ನಾವು ಸುಮ್ಮನೆ ಇರ್ತೀವ? ಅದೇ ರೀತಿ ಆ ಇರ್ತಕ್ಕಂಥ ಸಮಯದಲ್ಲಿ 7 ಸುತ್ತಿನ ಕೋಟೆ ತನ್ನ ಸಾಮ್ರಾಜ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಇದಕ್ಕಿದ್ದಕ್ಕೆ ಏನು ಮಾಡಿದ್ವಿ ಏನು ತೋಚದೆ ಆ ಸೈನ್ಯವನ್ನು ಹೊಡೆದಾಕ್ತದೆ. ಈಗ ಮೇಡಮ್ ಅವ್ರು ಹೇಳಿದ್ರು ಅದೇ ಸಂಸ್ಕೃತಿ ಈಗ ನಮ್ಮ ಯಾರೋ ಮಹಿಳೆಯರು ನಮ್ಮ ಮನೆಗೆ ಬಂದ್ರೆ ಸಂಸ್ಕೃತಿ ಪ್ರಕಾರ ನೀರು ಕೊಡಬೇಕು, ದೊಡ್ಡವ್ರನ್ನ ಗೌರವಿಸ್ಬೇಕು, ಪ್ರೀತಿಯಿಂದ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಂಥ ವಿಚಾರನೆ ಮಾತಾಡಿದ್ರು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ವಿದ್ಯೆ ಮತ್ತು ಕ್ರೀಡೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಆದರೆ ಇವತ್ತಿನ ಶಾಲೆಗಳು ಕೇವಲ ವಿದ್ಯೆಗೆ ಮಾತ್ರ ಮಹತ್ವ ನೀಡುತ್ತಿವೆ. ಮಕ್ಕಳನ್ನ ಅಂಕ ಗಳಿಸುವ ಯಂತ್ರಗಳಂತೆ ಮಾಡುತ್ತಿದ್ದಾರೆ. ಆದರೆ ದೇವನಹಳ್ಳಿಯ ನಳಂದ ಶಾಲೆ ವಿದ್ಯೆಗೂ ಸೈ, ಕ್ರೀಡೆಗೂ ಸೈ. ಈ ಶಾಲೆಯ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಟಾಪರ್ಸ್, ಕ್ರೀಡೆಯಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚೌಡನಹಳ್ಳಿಯಲ್ಲಿರುವ ನಳಂದ ವಿದ್ಯಾಸಂಸ್ಥೆ ಗ್ರಾಮೀಣ ವಿದ್ಯಾರ್ಥಿಗಳ ಪಾಲಿಗೆ ವಿದ್ಯಾ ದೇಗುಲವಾಗಿದೆ. ಮಕ್ಕಳ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ದೈಹಿಕ ಬೆಳವಣಿಗೆಯೂ ಬಹಳ ಮುಖ್ಯ. ಇದರ ಮಹತ್ವ ಅರಿತ ಶಾಲೆಯ ಅಧ್ಯಕ್ಷರಾದ ಲೋಕೇಶ್ ಓದಿನ ಜೊತೆಯಲ್ಲಿ ಕ್ರೀಡೆಗೂ ಮಹತ್ವವನ್ನು ಕೊಡುತ್ತಿದ್ದಾರೆ. ದೈಹಿಕ ಶಿಕ್ಷಕರಾಗಿರುವ ನರ್ಜಿ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಶಾಲಾಡಳಿತ ಮಂಡಳಿಯ ಪ್ರೋತ್ಸಾಹದಿಂದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ಪದವಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಿತ್ಯ ಟ್ರಿಬಲ್ ಜಂಪ್ನಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ತೃತೀಯ ಸ್ಥಾನ ಗಳಿಸುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಪಿಯು ವಿದ್ಯಾರ್ಥಿನಿ ಭುವನ ಎಂ ಜಾರ್ಖಂಡ್ನಲ್ಲಿ ಇದೇ ತಿಂಗಳು ನಡೆಯುವ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಶಾಲೆಯ ವಾಲಿಬಾಲ್ ತಂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿದೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಶಾಲೆ ಮತ್ತು ಊರಿಗೆ ಗೌರವ ಅಂತ ಶಾಲಾಡಳಿತ ಮಂಡಳಿಯ ನಿರ್ದೇಶಕರಾದ ಹರೀಶ್ ಸಂತಸ ವ್ಯಕ್ತಪಡಿಸಿದರು. ನಳಂದ ಸಂಸ್ಥೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ವಿಶಿಷ್ಟವಾದ ಒಂದು ಶೈಕ್ಷಣಿಕ ಸಂಸ್ಥೆ ಆಗಿರ್ತೈತೆ. ಸೊ ಏನಕ್ಕೆ ವಿಶಿಷ್ಟವಾಗಿ ಅಂತಂತಂದರೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲೇ ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ಸ್ಪರ್ಧೆಗಳಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಗಳಿಸೋದ್ರ ಮುಖಾಂತರವಾಗಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಳೆದ ಸುಮಾರು 10 ವರ್ಷದಿಂದ ಹೆಸರು ಮಾಡ್ಕೊಂಡು ಬರೋಂಥ ಒಂದು ಸಂಸ್ಥೆ ಆಗಿದೆ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ ಯಾವುದೇ ಮಗು ಸಹ ಶಿಕ್ಷಣಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಕೇವಲ ಬರೀ ಶಿಕ್ಷಣ ಅಷ್ಟೇ ಮಾತ್ರ ನಾವು ಫೋಕಸ್ ಮಾಡ್ತಾ ಇಲ್ಲ, ಅದ್ರ ಜೊತೆಯಾಗಿ ಕ್ರೀಡೆಯನ್ನು ನಾವು ಸಮಾನವಾಗಿ ನಾವು ತಗೊಂಡೋಗ್ತಾ ಇದ್ದೀವಿ. ಸೊ ಅದರ ಪ್ರತಿಫಲವಾಗಿ ಇವತ್ತು ಒಂದು ನಮ್ಮ ಸಂಸ್ಥೆ ನಾನು ಆಗಲೇ ಮುಂಚೆ ಹೇಳಿದಂಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸುವಂಥ ನಿಟ್ಟಿನಲ್ಲಿ ಇದಾಗಿದೆ. ಸೊ ಈಗಾಗಲೇ ನಮ್ಮಲ್ಲಿ ಸರಿಸುಮಾರು ಒಂದು 24 ಜನ ರಾಷ್ಟ್ರ ಮಟ್ಟದಲ್ಲಿ ವಿಭಿನ್ನವಾದ ಒಂದು ಕ್ರೀಡೆಗಳಲ್ಲಿ ಒಂದು ಸ್ಥಾನಗಳನ್ನು ಗಳಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಹ ನಮ್ಮ ಸಂಸ್ಥೆಯಲ್ಲಿ ಒಂದು 21 ಜನ ಮಕ್ಕಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಮೊದಲನೇದಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಟ್ರಸ್ಟ್ನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಾನು ಅವ್ರನ್ನ ಶುಭಾಶಯಗಳನ್ನ ಕೋರ್ತೀನಿ. ಸ್ಕೂಲ್ ಗೇಮ್ಸ್ ಅಂದರೆ SGFIಯಲ್ಲಿ ಸ್ಟೇಟ್ ಮತ್ತು ನ್ಯಾಷನಲ್ಸಲ್ಲಿದ್ದು, ಸ್ಟೇಟಲ್ಲಿ ಲಾಂಗ್ ಜಂಪು, ತ್ರಿಬಲ್ ಜಂಪ್ ಮತ್ತು ನಂಗೆ ನ್ಯಾಷನಲ್ಸಲ್ಲಿ ಸೆಲೆಕ್ಷನ್ ಸಿಕ್ಕಿದೆ. ಆಗ ತ್ರಿಬಲ್ ಜಂಪಲ್ಲಿ ಮೆಡಲ್ ಆಗಿದೆ, ಲೈಕ್ 11.756 ಸಮಥಿಂಗ್ ಏನೋ ಅಲ್ಲಿ ಮೆಡಲ್ ಆಗಿದೆ. ಮತ್ತು AFIಯಲ್ಲಿ ಬಂದರೆ ಅಲ್ಲಿ ಕೂಡ ನ್ಯಾಷನಲ್ಸಲ್ಲಿ 6 ಟೈಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಮತ್ತು ಸ್ಟೇಟಲ್ಲಿ ಕೂಡ ಮೆಡಲ್ ಆಗಿದೆ, ರೆಕಾರ್ಡ್ ಆಗಿದೆ. ಹಾಗೆ ಶಾಲೆಯಲ್ಲಿ ವೀರವನತೆ ಒನಕೆ ಓಬವ್ವನ ಸಮಯ ಪ್ರಜ್ಞೆ, ಶೌರ್ಯ ಮತ್ತು ಸಾಹಸ ನಾಡಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ನಡೆದ ವೀರವನಿತೆ ಒನಕೆ ಓಬವ್ವ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್, ಒನಕೆ ಓಬವ್ವನಿಗೆ ಒನಕೆ ಓಬವ್ವನೇ ಸಾಟಿ. ಓಬವ್ವ ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿಯಾಗಿ ಸ್ವಾಮಿನಿಷ್ಠೆ ಹಾಗೂ ಸಮಯ ಪ್ರಜ್ಞೆಯಿಂದ ಕೋಟೆ ನಾಡು ದುರ್ಗವನ್ನು ರಕ್ಷಿಸಲು ಮನೆಯ ಒನಕೆಯನ್ನೇ ಉಪಯೋಗಿಸಿ ಹೈದರಾಳಿಯ ಸೈನಿಕರ ವಿರುದ್ಧ ತೋರಿದ ಶೌರ್ಯ, ಸಾಹಸ ಸಮಾಜದ ಎಲ್ಲರಿಗೂ ಆದರ್ಶವಾಗಬೇಕು.
ವೀರವನಿತೆ ಎಂಬ ಹೆಸರಿನಲ್ಲಿಯೇ ಸ್ಫೂರ್ತಿ ಮತ್ತು ಧೈರ್ಯ ಅಡಕವಾಗಿದೆ. ಕರ್ನಾಟಕದ ಚರಿತ್ರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರಷ್ಟೇ ಖ್ಯಾತಿಯನ್ನ ವೀರವನಿತೆ ಓಬವ್ವ ಪಡೆದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ದಿಟ್ಟ ಮಹಿಳೆಯರು ರಾಜ್ಯದ ರಕ್ಷಣೆಗಾಗಿ ಶತ್ರುಗಳ ವಿರುದ್ಧ ಸೆಣಸಾಡಿದ ಯಶೋಗಾಥೆಗಳ ಆದರ್ಶಗಳು ಎಲ್ಲರಿಗೂ ದಾರಿದೀಪವಾಗಬೇಕು ಅಂತ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮುದಾಯದ ಮಹಿಳೆಯರಿಗೆ ಸನ್ಮಾನಿಸಿದ್ರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ವನಕೆ ಓಬವ್ವನ ಹೂವಿನ ಪಲ್ಲಕ್ಕಿ ಮತ್ತು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಜಾನಪದ ಕಲಾ ತಂಡಗಳೊಂದಿಗೆ ನಗರದ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಆರಂಭಗೊಂಡು ಬಿಬಿ ರಸ್ತೆಯ ಮೂಲಕ ಸಂಭ್ರಮದಿಂದ ಸಾಗಿ ಕನ್ನಡ ಭವನದ ಬಳಿ ಬಂದು ಮುಕ್ತಾಯವಾಯಿತು. ನಗರದ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಜಾನಪದ ಕಲಾ ತಂಡಗಳೊಂದಿಗೆ ಬೆಳ್ಳಿ ರಥಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಚಾಲನೆ ಕೊಡಬೇಕಾಗಿತ್ತು. ಆದರೆ ಕಾರ್ಯಕ್ರಮದಲ್ಲಿ ಬೆರಳೆಣಿಕೆಯಷ್ಟೇ ಸಮುದಾಯದ ಜನ ಇದ್ದಿದ್ದರಿಂದ ಯಾರೂ ಮುಂದೆ ಬರಲಿಲ್ಲ. ಕನ್ನಡ ಭವನದಲ್ಲಿ 12 ಗಂಟೆಗೆ ನಡೆಯಬೇಕಿದ್ದ ಕಾರ್ಯಕ್ರಮ ಅಧಿಕಾರಿಗಳು, ಜನಪ್ರತಿನಿಧಿಗಳಿಲ್ಲದೆ ಮಧ್ಯಾಹ್ನ 2 ಗಂಟೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಚಾಲನೆಗೊಳ್ತು. ಕಾರ್ಯಕ್ರಮದಲ್ಲಿ ಗಣ್ಯರಿಲ್ಲದೆ, ಜನ ಇಲ್ಲದೆ ಕುರ್ಚಿಗಳು ಖಾಲಿಯಾಗಿ ಕಂಡುಬಂದಿದ್ದು ಸಮುದಾಯದ ಮುಖಂಡರ ಅಸಮಾಧಾನಕ್ಕೆ ಕಾರಣವಾಯಿತು. ಕೆಲ ದಿನಗಳ ಹಿಂದೆ ವೀರವನಿತೆ ವನಕೆ ಓಬವ್ವ ಜಯಂತಿ ಅಂಗವಾಗಿ ಸಮುದಾಯದ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ 2,000 ಜನ ಕಾರ್ಯಕ್ರಮಕ್ಕೆ ಸೇರಿಸುವ ಭರವಸೆ ಹೊಂದಿದ್ರು. ಆದರೆ ಸಮುದಾಯದಲ್ಲಿ ಬಣಗುದ್ದಾಟದಿಂದ ಕಾರ್ಯಕ್ರಮಕ್ಕೆ ಸಹಕಾರ ನೀಡದೆ, ಸಮುದಾಯದ ಮುಖಂಡರಿಗೆ ಮಾಹಿತಿ ನೀಡದೆ, ಜನರಿಗೆ ಕಾರ್ಯಕ್ರಮದ ಆಹ್ವಾನವಿಲ್ಲದೆ, ಕಾರ್ಯಕ್ರಮದಲ್ಲಿ ಜನವಿಲ್ಲದೆ ಕುರ್ಚಿಗಳು ಖಾಲಿಯಾಗಿತ್ತು. ಇದರಿಂದ ಸಮುದಾಯದ ಕೆಲವು ಮುಖಂಡರ ಕಣ್ಣು ಕೆಂಪಾಗಿ ಕಾರ್ಯಕ್ರಮದಲ್ಲೇ ಸಮುದಾಯದ ಮುಖಂಡರ ನಡುವೆ ವಾಗ್ವಾದವಾಗಿ ಮಾಡಿಕೊಂಡ್ರು. ವೀರವನಿತೆ ವನಕೆ ಓಬವ್ವ ಜಯಂತಿ ವಿರೋಧಗಳು, ತಿಕ್ಕಾಟಗಳ ಮಧ್ಯೆಯೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮುದಾಯದ ಕೆಲ ಮುಖಂಡರ ಜೊತೆ ಕಾರ್ಯಕ್ರಮ ಮುಗಿಸಿದ್ದಾರೆ. ಮತ ಎಣಿಕೆ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್. ಪಾಸ್ ಇರುವ ಏಜೆಂಟ್ಗಳಿಗೆ ಮಾತ್ರ ಪ್ರವೇಶ. ಮತ ಎಣಿಕೆ ಕೇಂದ್ರದ ಒಳಗೆ ಪ್ರವೇಶ ಮಾಡ್ತಿರುವ ಏಜೆಂಟರುಗಳು, ಎಲ್ಲಾ ಪಕ್ಷದ ಏಜೆಂಟರುಗಳು ಭಾಗಿ. ಕೋಲಾರ ಹೊರವಲಯದ ತೋಟಗಾರಿಕೆ ವಿವಿಯ ಕೊಠಡಿಯಲ್ಲಿ ನಡೆಯುತ್ತಿರುವ ಮತ ಎಣಿಕೆ ಕಾರ್ಯ. ಕೋಲಾರ ಹೊರವಲಯದ ತೋಟಗಾರಿಕೆ ವಿವಿಯ ಕೊಠಡಿಯಲ್ಲಿ ಮಾಲೂರು ಮರು ಮತ ಎಣಿಕೆ ಕಾರ್ಯ ನಡೀತಾ ಇದ್ದು, ಮತ ಎಣಿಕೆ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಪಾಸ್ ಇರುವ ಏಜೆಂಟ್ಗಳಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗ್ತಿದ್ದು, ಮತ ಎಣಿಕೆ ಕೇಂದ್ರದ ಒಳಗೆ ಏಜೆಂಟರು ಪ್ರವೇಶ ಮಾಡಿದ್ದಾರೆ. ಎಲ್ಲ ಪಕ್ಷದ ಏಜೆಂಟರುಗಳು ಕೂಡ ಭಾಗಿಯಾಗಿದ್ದು 8 ಗಂಟೆಗೆ ಮರು ಎಣಿಕೆ ಕಾರ್ಯ ಆರಂಭ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಆರಂಭ ಆಗಿದ್ದು, ಮರು ಮತ ಎಣಿಕೆ ಫಲಿತಾಂಶ ಪ್ರಕಟಣೆ ಮಾಡದೆ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸುವಂತೆ ಕೋರ್ಟ್ ಆದೇಶ ಮಾಡಿದೆ. ಇನ್ನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ 248 ಮತಗಳಿಂದ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಗೆದ್ದಿದ್ರು. ಮತ ಎಣಿಕೆಯಲ್ಲಿ ಲೋಪದೋಷವಾಗಿದೆ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ಪರಾಜಿತ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ. 2.5 ವರ್ಷ ವಿಚಾರಣೆ ನಡೆದು ಕಳೆದ ತಿಂಗಳಷ್ಟೇ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಮರು ಮತ ಎಣಿಕೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಹೈಕೋರ್ಟ್ ನೀಡಿದ ಶಾಸಕ ಸ್ಥಾನ ಅಸಿಂಧು ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಶಾಸಕ ಕೆವೈ ನಂಜೇಗೌಡ ಏರಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಅಸಿಂಧು ತೆರವುಗೊಳಿಸಿ ಮರು ಮತ ಎಣಿಕೆ ನಡೆಸಿ ಫಲಿತಾಂಶ ಪ್ರಕಟಿಸದೆ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸುವಂತೆ ಚುನಾವಣಾ ಆಯೋಗಕ್ಕೆ ಕೋರ್ಟ್ ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆ ಪಕ್ಕ ವಾಹನ ನಿಲ್ಲಿಸಿದ್ರೆ ಕಟ್ಟಬೇಕಿದೆ ಪಾರ್ಕಿಂಗ್ ಶುಲ್ಕ. ಚಿಕ್ಕಬಳ್ಳಾಪುರ ನಗರಸಭೆಯಿಂದ ವಿನೂತನ ಆದೇಶ. ಬಿಬಿ ರಸ್ತೆ, ಕೋರ್ಟ್ ರಸ್ತೆ, ಎಂಜಿ ರಸ್ತೆ ಸೇರಿ ಪ್ರಮುಖ ರಸ್ತೆಗಳಿಗೂ ಶುಲ್ಕ ಅನ್ವಯ. ಗ್ರಾಮಸ್ಥರಿಂದ ರಸ್ತೆ ಕಾಮಗಾರಿ ಕಳಪೆ ಆರೋಪ. ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಕಾಮಗಾರಿ 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಬಗ್ಗೆ ವ್ಯಾಪಕ ಆರೋಪ. ಬಾಗೇಪಲ್ಲಿಯಲ್ಲಿ ಛಲವಾದಿ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಭರವಸೆ. ತಹಶೀಲ್ದಾರ್ ಮನೀಷ ಮಹೇಶ್ ಪತ್ರಿ ಅವರಿಂದ ಭರವಸೆ. ಗೈರು ಹಾಜರಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.